ಟೌನ್ ಹಾಲ್ ಬಳಿ ನದಿಯಂತೆ ಹರಿತಾ ಇದೆ ಯುಜಿಡಿ ನೀರು. ದುರ್ನಾತಕ್ಕೆ ಜನರು ಮೂಗು ಮುಚ್ಚಿಕೊಂಡು ಓಡಾಡುವ ದುಸ್ಥಿತಿ. ಎಸ್ ವೀಕ್ಷಕರೇ, ತುಮಕೂರನ್ನ ಸ್ಮಾರ್ಟ್ ಸಿಟಿ, ಡೆವಲಪ್ಮೆಂಟ್ ಸಿಟಿ ಅಂತ ಕರೀತಾರೆ. ಆದ್ರೆ ಅದ್ಯಾಕೋ ಅಧಿಕಾರಿಗಳ ನಿರ್ಲಕ್ಷ್ಯವೋ ಏನೋ ಒಂದಿಲ್ಲೊಂದು ಸಮಸ್ಯೆ ನಗರಾದ್ಯಂತ ತಲೆದೂರ್ತಾ ಇದೆ. ಸಮಸ್ಯೆಗಳ ಕುರಿತು ನಿಮ್ಮ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಯನ್ನ ಬಿತ್ತರಿಸಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡ್ತಾ ಇದೆ. ಆದ್ರೆ ಅದ್ಯಾಕೋ ಅಧಿಕಾರಿಗಳು ಮಾತ್ರ ಜಾಣ ಕುರುಡುತನ ತೋರ್ತಿದ್ದಾರೆ. ಇದೇ ಕಾರಣಕ್ಕೆ ಟೌನ್ ಹಾಲ್ ವೃತ್ತ ಬಳಿ ಇರುವ ಗಾಂಧಿನಗರದ ಜಯಣ್ಣ ಕಾಂಪೌಂಡ್ಗೆ ಹೋಗುವ ರಸ್ತೆಯಲ್ಲಿ ಸುಮಾರು ದಿನಗಳಿಂದ ಯುಜಿಡಿ ಓಪನ್ ಆಗಿದ್ದು, ಗಬ್ಬೆದ್ದಿರುವ ರಸ್ತೆಯಲ್ಲಿಯೇ ಮೂಗು ಮುಚ್ಚಿಕೊಂಡು ಓಡಾಡುವ ದುಸ್ಥಿತಿ ನಿರ್ಮಾಣ ಆಗಿದೆ. ಹೌದು, ತುಮಕೂರಿನ 15ನೇ ವಾರ್ಡ್ ಗಾಂಧಿನಗರ ಜಯಣ್ಣ ಕಾಂಪೌಂಡ್ಗೆ ಹೋಗುವ ರಸ್ತೆಯಲ್ಲಿ ಸುಮಾರು ದಿನಗಳಿಂದ ರಸ್ತೆ ತುಂಬಾ ಯುಜಿಡಿ ನೀರು ಹರಿತಾ ಇದ್ದು, ರಸ್ತೆಯಲ್ಲಿ ಹೋಗುವ ಸಾರ್ವಜನಿಕರು, ವಿದ್ಯಾರ್ಥಿಗಳು ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ. ಇನ್ನು ಸುಮಾರು ವರ್ಷಗಳಿಂದಲೂ ಈ ರಸ್ತೆಯಲ್ಲಿ ಯುಜಿಡಿ ನೀರು ಹರಿತಾ ಇದೆ. ಇದರಿಂದ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ. ಪ್ರತಿನಿತ್ಯ ಇಲ್ಲಿ ನೂರಾರು ವಿದ್ಯಾರ್ಥಿಗಳು ಓಡಾಡ್ತಾರೆ. ಅವರಿಗೂ ಕೂಡ ಆ ದುರ್ನಾಥದ ಕಾಟ ತಪ್ಪಿಲ್ಲ. ಅಲ್ಲದೆ ಯುಜಿಡಿ ಚೇಂಬರ್ ಸುತ್ತ ಗುಂಡಿ ಬಿದ್ದಿದ್ದು, ಪ್ರತಿನಿತ್ಯ ವಿದ್ಯಾರ್ಥಿಗಳು ಸೈಕಲ್ನಲ್ಲಿ ಓಡಾಡಬೇಕಾದ್ರೆ ಬಿದ್ದಿದ್ದಾರೆ. ಇಲ್ಲಿ ಸಾರ್ವಜನಿಕರು ಸಹ ವಾಹನಗಳಲ್ಲಿ ಬೀಳ್ತಿದ್ದಾರೆ. ಇದರ ಬಗ್ಗೆ ಪಾಲಿಕೆಯವರಿಗೆ ಹಲವು ಬಾರಿ ದೂರನ್ನ ನೀಡಿದ್ರೂ ಬಂದು ಸ್ವಚ್ಛ ಮಾಡುವ ಕೆಲಸ ಮಾಡ್ತಾ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್, ಇದು 1 ವರ್ಷ 2 ವರ್ಷದಿಂದ ಆಯ್ತು ಸರ್. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಟೂ ವೀಲರ್ ಸ್ಕೂಲ್ ಮಕ್ಕಳು ಬರ್ತಾರೆ, ಬೀಳ್ತಾರೆ. ಸೈಕಲ್ ಓಡಿಸ್ಕೊಂಡು ಬರ್ತಾರೆ, ಆಟೋ ಓಡಿಸ್ಕೊಂಡು ಬರ್ತಾರೆ. ಯಾರು ಕೇಳೋರಿಲ್ಲ ಸರ್. ಇಲ್ಲಿ ಪಾಲಿಕೆ ಪಕ್ಕದಲ್ಲೇ ಇದೆ. ಹೇಳ್ಬೇಕಲ್ಲ, ಇವರು ಎಲ್ಲ ಹೇಳ್ಬೇಕು. ಹೇಳಿದರೆ ಮಾಡ್ತಾರೆ. ಅವರೆಲ್ಲ ಹೇಳಿಲ್ಲ, ಕೇಳಲ್ಲ. ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವು ಇರ್ತೀವಿ. ಸ್ವಚ್ಛ ಭಾರತ್ ಸ್ವಚ್ಛ ಏನು ಸೈಕಲ್ ಓಡಿಸ್ಕೊಂಡು ಬರ್ತಾರೆ, ಹುಡುಗರು ಬೀಳ್ತಾರೆ ಸರ್. ಟೂ ವೀಲರ್ ಓಡಿಸ್ಕೊಂಡು ಬರ್ತಾರೆ, ಬೀಳ್ತಾರೆ. ಕೇಳೋರಿಲ್ಲ, ಹೇಳೋರಿಲ್ಲ. ಎಷ್ಟೋ ಜನ ಬೀಳಿದ್ದಾರೆ, ಎದ್ದು ಹೋಗಿದ್ದಾರೆ. ನಾವು ಎಬ್ಬರಿಸಿದ್ವಿ. ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ ತುಮಕೂರು. ಸ್ಮಾರ್ಟ್ ಸಿಟೀಸ್ ಬಿಡಿ ಸರ್, ಸುಮ್ಮನೆ ಹೇಳೋದು ಮಾತೋದು ಅದೆಲ್ಲ. ಈ ಸ್ಮಾರ್ಟ್ ಸಿಟಿ ಏನಿಲ್ಲ. ಸ್ಮಾರ್ಟ್ ಸಿಟಿ ಐತೆ ಅಂದರೆ ಬೆಂಗಳೂರದಲ್ಲೇ ಐತೆ. ತುಮಕೂರಿನಲ್ಲಿ ಸ್ವಚ್ಛ ಭಾರತ್ ಸ್ಮಾರ್ಟ್ ಸಿಟಿ ಏನೂ ಇಲ್ಲ, ಏನಿಲ್ಲ. ಸುಮ್ಮನೆ ಹೇಳೋದು ಮಾತು. ಇನ್ನು ಈ ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಸಮಸ್ಯೆ ಬಗ್ಗೆ ಗಮನ ಹರಿಸಿ ಸಮಸ್ಯೆಗಳನ್ನ ಬಗೆಹರಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಬಾಸ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.